ರೈತನೇ ದೇಶದ ಬೆನ್ನೆಲುಬು ಅನ್ನೋ ಮಾತನ್ನ ಜರ್ಮನ್ಸು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಟೌನ್ಶಿಪ್ ಆದ್ರೇನೆ ದೇಶ ಡೆವಲಪ್ ಆಗಕ್ಕೆ ಸಾಧ್ಯ ಅನ್ನೋ ನಾವು ಇವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ಮನಿನಲ್ಲಿ ನಾವಿರೋ ಊರು ಕಂಪ್ಲೀಟ್ ಆಗಿ ಸಿಟಿ. ಗೂಗಲ್ಗೆ ಹೋಗ್ಬಿಟ್ಟು ಇಂಗೋಸ್ಟೆಡ್ ಅಂತ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಊರು ಅಂತ. ಇಲ್ಲಿ ರೈತರಿಗೆ ವ್ಯವಸಾಯ ಮಾಡಕ್ಕೆ ಮತ್ತೆ ಅವ್ರ ಭೂಮಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಾ. ಹೊಸದಾಗಿ ಬಂದಾಗ ನನಗೆ ಇದನ್ನೆಲ್ಲ ನೋಡಿ ತುಂಬಾನೇ ಸರ್ಪ್ರೈಸ್ ಆಗಿತ್ತು. ಸೊ ನಿಮಗೂ ಕೂಡ ಸರ್ಪ್ರೈಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಾಚ್ ಮಾಡಿ. ಇವಾಗ ನಾನು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದ್ದೀನಿ. ಸೊ ಕಂಪ್ಲೀಟ್ಲಿ ಇಲ್ಲಿ ಫುಲ್ ಮನೆಗಳೇ ಇರೋದು ನೋಡಿ, ಫುಲ್ ಮನೆಗಳೇ ಇರೋದು. ಈ ಕಡೆನೂ ಒಂದಿಷ್ಟು ಮನೆಗಳಿದೆ. ಬಟ್ ಈ ರೋಡಲ್ಲಿ ಜಸ್ಟ್ ಒಂದು 200 to 500 ಮೀಟರ್ ನಡ್ಕೊಂಡು ಹೋದ್ರೆ ನಮಗೊಂದು ಪ್ಲೇಸ್ ಸಿಗುತ್ತೆ. ಅದನ್ನ ತೋರಿಸ್ತೀನಿ ನಿಮ್ಗೆ. ಸೊ ಅದನ್ನ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ರೈತರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಅವಾಗಲೇ ನಾನು ಅಲ್ಲಿ ತೋರಿಸಿದ್ದು. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಅಂದ್ರೆ ಇಲ್ಲಿ ಸ್ಕೂಲ್ ಇದೆ, ಮತ್ತೆ ಇಲ್ಲೂ ಕೂಡ ಮನೆಗಳಿದೆ ನೋಡಿ, ಇಲ್ಲೂ ಮನೆಗಳಿದೆ. ಸ್ಕೂಲ್ ಪಕ್ಕದೇ ನೋಡಿ ಜೋಳ ಎಷ್ಟು ಬೆಳೆದಿದ್ದಾರೆ ಅಂತ. ಫುಲ್ ಆ ತುದಿವರೆಗೂ ಕೂಡ ಫುಲ್ ಜೋಳನೇ ಹಾಕಿದ್ದಾರೆ. ಸ್ಕೂಲ್ ಹಿಂದೆ ಮತ್ತೆ ಅಪಾರ್ಟ್ಮೆಂಟ್ಗಳು, ರೆಸಿಡೆನ್ಷಿಯಲ್ ಏರಿಯಾ ಹಿಂದೆ ಈ ತರ ರೈತರಿಗೆ ಬೆಳೆನ ಬೆಳ್ಕೊಳಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ರೈತರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಬರೀ ಜೋಳ ಅಷ್ಟೇ ಅಲ್ಲ, ಈ ಕಡೆ ನೋಡಿ ಭತ್ತ ಹಾಕಿದ್ದಾರೆ. ಫುಲ್ ಆ ತುದಿವರೆಗೂ ಕೂಡ ಭತ್ತ ಇದೆ. ಇಲ್ಲಿ ಯೂಶಲಿ ಭತ್ತ, ಜೋಳ ಮತ್ತೆ ಸಾಸಿವೆನ ಬೆಳಿತಾರೆ. ಆಲ್ಸೋ ಇಲ್ಲೂ ಕೂಡ ಒಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಎದುರುಗೇನೆ ಭತ್ತ ಹಾಕಿದಾರೆ ನೋಡಿ. ಇದು ಮುಂಚೆ ಬಂದು ಬಾಸ್ಕೆಟ್ಬಾಲ್ ಕೋರ್ಟ್ ಆಗಿತ್ತು. ಇವಾಗ ಏನೋ ಮಾಡಕ್ಕೆ ಇದ್ ಮಾಡಿದ್ದಾರೆ, ತೆಗ್ದಾಕಿದ್ದಾರೆ. ಆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಬಾಲ್ಕನಿನಲ್ಲಿ ಕುತ್ಕೊಂಡು ಈವ್ನಿಂಗ್ ಟೈಮ್ ಸನ್ಸೆಟ್ ನೋಡಕ್ಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ. ಈ ಭತ್ತದ ಪಕ್ಕನೆ ನೋಡಿ ಮೆಂತ್ಯ ಸೊಪ್ಪನ್ನ ಬೆಳೆದಿದ್ದಾರೆ. ಎಷ್ಟು ದೊಡ್ಡ ಜಾಗದಲ್ಲಿ ಮೆಂತ್ಯ ಸೊಪ್ಪು ಬೆಳೆದಿದ್ದಾರೆ ಗೊತ್ತಾ. ನೀವ್ ಅನ್ಕೋಬಹುದು ನಾನು ಸಿಟಿಯಿಂದ ಆಚೆ ಬಂದಿದ್ದೀನಿ ಅಂತ. ಸಿಟಿಯಿಂದ ಆಚೆ ಅಲ್ಲ, ಇದು ಸಿಟಿ ಮಧ್ಯ ಇರೋ ಭೂಮಿನೇ ತೋರಿಸ್ತಾ ಇರೋದು. ಅಲ್ಲಿ ದೂರದಲ್ಲಿ ನೋಡಿ ಮನೆಗಳು ಕಾಣ್ತಿದೆಯಲ್ಲ, ಅಲ್ಲಿಂದ ಮತ್ತೆ ರೆಸಿಡೆನ್ಷಿಯಲ್ ಏರಿಯಾ ಶುರುವಾಗುತ್ತೆ ಗೊತ್ತಾ. ಇವಾಗಲ್ಲ, ಇನ್ನೊಂದು 10 ವರ್ಷ ಬಿಟ್ಕೊಂಡ್ಬಂದು ನೋಡಿದ್ರು ಈ ಭೂಮಿ ಪೂರ್ತಿ ಅದೇ ರೀತಿ ಇರುತ್ತೆ. ಇವರು ವ್ಯವಸಾಯದ ಭೂಮಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಊರು ಉದ್ಧಾರ ಆಗ್ಬೇಕು, ಡೆವಲಪ್ ಆಗ್ಬೇಕು ಅಂತಂದ್ರೆ ಬರೀ ಟೌನ್ಶಿಪ್, ಮಾಲ್ಸು, ಶಾಪಿಂಗ್ ಕಾಂಪ್ಲೆಕ್ಸು, IT ಕಂಪ್ನೀಸ್ ಅಷ್ಟೇ ಅಲ್ಲ, ವ್ಯವಸಾಯಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ಇವ್ರನ್ನ ನೋಡಿ ನಾವೆಲ್ಲ ಕಲಿಬೇಕು ಗೊತ್ತಾ. ಇವಾಗ ಹಾಸ್ಪಿಟಲ್ ಮುಂದೆ ಇದೀನಿ. ಯೂಶಲಿ ಹಾಸ್ಪಿಟಲ್ ಅಂತಂದ್ರೆ ನಮ್ ಕಡೆ ಹಿಂದೆ ಮುಂದೆ ಎಲ್ಲ ಟೀ ಕಾಫಿ ಅಂಗಡಿ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ ಅಂತ ಏನೋ 28 ಶಾಪ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಹಾಸ್ಪಿಟಲ್ ಹಿಂದ್ಗಡೆ ಹೋಗಿ ತೋರಿಸ್ತೀನಿ ನೋಡಿ. ಹಾಸ್ಪಿಟಲ್ ಹಿಂದೆ ಇದೀನಿ. ಹಾಸ್ಪಿಟಲ್ ಹಿಂದೆನೆ ನೋಡಿ ಭತ್ತ ಬೆಳೆದಿದ್ದಾರೆ. ಇದು ಸರ್ಪ್ರೈಸಿಂಗ್ ಅನ್ಸ್ಬೋದು. ಹಾಸ್ಪಿಟ್ಲು ಸುತ್ತಾನು ನಿಮ್ಗೆ ಕೃಷಿ ಮಾಡಕ್ ಬಿಡ್ತಾರ ಇಲ್ಲಿ ಅಂತ. ಅದು ಏರ್ ಆಂಬ್ಯುಲೆನ್ಸ್ ಬರ್ತದೆ ನೋಡಿ ಅಲ್ಲಿ. ಹಾಸ್ಪಿಟಲ್ ಇಂದ ಏರ್ ಆಂಬ್ಯುಲೆನ್ಸ್ ಲ್ಯಾಂಡ್ ಮಾಡಿದ್ರು ನೋಡಿ. ಸೊ ಇವಾಗ ಎಕ್ಸಾಕ್ಟ್ಲಿ ಹಾಸ್ಪಿಟಲ್ ಹತ್ರ ಇದೀವಿ. ಸೊ ಹಾಸ್ಪಿಟಲ್ ಬಂದು ಅಲ್ಲಿಂದ ಅಲ್ಲಿವರೆಗೂ ಇದೆ, ಫುಲ್ ದೊಡ್ಡ ಹಾಸ್ಪಿಟಲ್. ಹಾಸ್ಪಿಟಲ್ ಹಿಂದೆ ಇದೀನಿ. ಎಕ್ಸಾಕ್ಟ್ಲಿ ಹಾಸ್ಪಿಟಲ್ ಹಿಂದೆನೆ ಜೋಳ ಬೆಳೆದಿದ್ದಾರೆ. ಈ ಕಡೆ ಮೆಂತ್ಯ ಸೊಪ್ಪು ಹಾಕಿದ್ದಾರೆ, ಮತ್ತೆ ಇಲ್ಲಿ ಭತ್ತ ಹಾಕಿದ್ದಾರೆ. ಖಾಲಿ ಜಾಗ ನೋಡ್ಬೋದು. ಇಲ್ಲೆಲ್ಲ ಇನ್ನೂ ಏನು ಬೆಳ್ದಿಲ್ಲ, ಬಟ್ ಏನೋ ಒಂದು ಪ್ಲಾನ್ ಇರುತ್ತೆ ಅವ್ರದ್ದು. ಸುಮ್ನೆ ಅಂತೂ ಈ ತರ ಖಾಲಿ ಅಂತೂ ಬಿಟ್ಟಿರಲ್ಲ ಇವರು. ಇವಾಗ ನಿಮ್ಗೆ ರೆಸಿಡೆನ್ಷಿಯಲ್ ಏರಿಯಾ ಹತ್ರ ಮತ್ತೆ ಹಾಸ್ಪಿಟಲ್ ಹತ್ರ ಕೃಷಿ ಭೂಮಿನ ತೋರಿಸ್ತೆ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಇವಾಗ ಒಂದು ಪ್ಲೇಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದನ್ನ ನೋಡಿದ್ರಂತೂ ನೀವು ಸರ್ಪ್ರೈಸ್ ಆಗ್ತೀರಾ, ಏನು ಈ ಪ್ಲೇಸ್ ಸುತ್ತಮುತ್ತನೂ ಕೃಷಿ ಬೆಳೆಯಕ್ ಸಾಧ್ಯನಾ ಅಂತ. ಇಲ್ಲಿ ಮಾಲ್ ಇದೆ, ವೆಸ್ಟ್ ಪಾರ್ಕ್ ಅಂತ. ಸೊ ನಮ್ಮ ಸಿಟಿನಲ್ಲೇ ಇದು ದೊಡ್ಡ ಮಾಲ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಮತ್ತೆ ಈ ಕಡೆ ಬಂದ್ರೆ ಇಲ್ಲೊಂದು ಫಿಟ್ನೆಸ್ ಸ್ಟುಡಿಯೋ ಇದೆ, ಮತ್ತೆ ಅಲ್ಲಿ ಐಕ್ಯ ಇದೆ, ಇಲ್ಲಿ ಒಂದು ಬೇಬಿ ಶಾಪ್ ಇದೆ, ಇಲ್ಲಿ ಬಾ ಹೌಸ್ ಇದೆ, ಇಲ್ಲಿ ಮೀಡಿಯಾ ಮಾರ್ಕೆಟ್ ಇದೆ. ಮತ್ತೆ ಮಾಲ್ ಅವಾಗ್ಲೇ ತೋರ್ಸಿದ್ನಲ್ಲ, ಅದ್ರ ಪಕ್ಕ ಪೆಟ್ರೋಲ್ ಬಂಕ್ ಇದೆ. ಓಕೆನಾ. ಮಾಲು, ಶಾಪಿಂಗ್ ಕಾಂಪ್ಲೆಕ್ಸ್, ಪೆಟ್ರೋಲ್ ಬಂಕ್ ಎಲ್ಲ ಇದೆ ಅಂತ ಅಂದ್ರೆ ಇದು ನಾವೀಗ ಸಿಟಿ ಮಧ್ಯ ಇದೀವಿ ಅಂತ. ಸೊ ಇಲ್ಲಿಂದ ಜಸ್ಟ್ ಒಂದು 200 ಮೀಟರ್ ನಡ್ಕೊಂಡು ಹೋದ್ವಿ ಅಂತಂದ್ರೆ ನೋಡಿ ಅಲ್ಲಿ ಹೂವಿನ ಗಿಡಗಳನ್ನ ಬೆಳೆದಿದ್ದಾರೆ. ಅದ್ರ ಪಕ್ಕನೆ ಮಾಲ್ದು ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ವೆಸ್ಟ್ ಪಾರ್ಕ್ ಪಕ್ಕ ನೋಡಿ ಭತ್ತ ಹೆಂಗ್ ಬೆಳೆದಿದ್ದಾರೆ ಅಂತ. ಮತ್ತೆ ಅಲ್ಲಿ ಹಿಂದ್ಗಡೆ ಇರೋದೆಲ್ಲ ಅಪಾರ್ಟ್ಮೆಂಟ್ಸು. ಮತ್ತೆ ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದು RD ಅವ್ರದ್ದು ಪ್ರೊಡಕ್ಷನ್ ಹೌಸ್. ಸೊ ಕಂಪ್ನಿದು ಪ್ರೊಡಕ್ಷನ್ ಹೌಸ್ ಹಿಂದೆಗಡೆ ನೀವು ಇಷ್ಟು ದೊಡ್ಡ ವ್ಯವಸಾಯ ಭೂಮಿ ನೋಡ್ತಾ ಇದ್ದೀರಾ ಅಂದ್ರೆ ಆಶ್ಚರ್ಯ ಆಗ್ತಿರ್ಬೇಕಲ್ವಾ. ಈ ತರ ಮಾಲ್ ಸುತ್ತಮುತ್ತ ಭೂಮಿ ಏನಾದ್ರು ನಮ್ ಸೈಡ್ ಇತ್ತು ಅಂದ್ರೆ
ರೈತರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಬಲವಂತವಾಗಾದ್ರೂ ಆ ಭೂಮಿನ ಕಿತ್ಕೊಂಡು ಈ ಮಾಲಿಗೆ ಕಾಂಪಿಟೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಮಾಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಏನಾದ್ರೂ ಒಂದು ಕಟ್ಟಿರೋರು ಅಲ್ವಾ. ಆಕ್ಚುಲಿ ಇಲ್ಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಗೌರ್ಮೆಂಟ್ ಬಂದು ಫಾರ್ಮರ್ಸಿಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಇಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದ್ರೆ ಕರೆಂಟ್ಲಿ ನಮ್ಮ ಕರ್ನಾಟಕದಲ್ಲಿ ಏನ್ ಆಗ್ತಿದೆ ರೈತರಿಗೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಲ್ವಾ. ಇದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಆಟೋಮೇಟಿವ್, IT, ಲಾಜಿಸ್ಟಿಕ್ಸ್ ಅಂತ ಸುಮಾರು ಕಂಪ್ನೀಸ್ಗಳಿದಾವೆ. ಕಂಪ್ನೀಸ್ ಮಧ್ಯೆನೂ ವ್ಯವಸಾಯ ಮಾಡ್ಬೋದು ಅಂತ ನಂಗೆ ಇದನ್ನ ನೋಡಿದ್ಮೇಲೆನೆ ಗೊತ್ತಾಗಿದ್ದು. ಆಕ್ಚುಲ್ ಆಗಿ ಸರ್ಪ್ರೈಸ್ ಆಗಿದ್ದೆ ಈ ಕಂಪ್ನೀಸ್ ಮಧ್ಯೆ ವ್ಯವಸಾಯ ಮಾಡಿರೋದನ್ನ ನೋಡ್ದಾಗ್ಲೇನೆ. ಯಾಕಂತಂದ್ರೆ ನಮ್ ಕಡೆ IT ಕಂಪ್ನೀಸು, ಇಂಡಸ್ಟ್ರಿಯಲ್ ಏರಿಯಾ ಅಂತಂದ್ರೆ ವ್ಯವಸಾಯ ಅನ್ನೋ ಮಾತಿಗೆ ಜಾಗನೂ ಇಲ್ಲ ಅಂತ ಅನ್ಸುತ್ತೆ. ಏನಂತೀರಾ? ಆ ಕಡೆ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗ್ಸು, ಇವನ್ ಅದನ್ನು ಕೂಡ ಕಂಪ್ನೀಸೇ. ಆ ಬಿಲ್ಡಿಂಗ್ಸ್ ಹಿಂದೆ ಸ್ಟ್ರಾಬೆರೀಸ್ ಬೆಳೆದಿದ್ದಾರೆ, ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕನೇ ಸ್ಟ್ರಾಬೆರಿ ಬೆಳೆದಿದ್ದಾರೆ, ಮತ್ತೆ ಈ ಕಡೆ ಭತ್ತ ಬೆಳ್ಕೊಂಡಿದ್ದಾರೆ ನೋಡಿ. ಸೊ ರೋಡ್ ಕ್ರಾಸ್ ಮಾಡಿದ್ವಿ ಅಂದ್ರೆ ಅಲ್ಲಿ ಮಾಲ್ ಇದೆ. RD ಕಂಪ್ನಿದು ಪ್ರೊಡಕ್ಷನ್ ಹೌಸ್ ಇದೆ ಅಂತ ಅನ್ನಲ್ಲ, ಅದ್ರಿಂದ ಮೂಲಂಗಿ ಕೂಡ ಬೆಳೆದಿದ್ದಾರೆ, ಭತ್ತ ಅಷ್ಟೇ ಅಲ್ಲ. ಈ ತರ ಸಿಟಿ ಮಧ್ಯ ಎಲ್ಲ ಕೃಷಿ ಮಾಡ್ತಾರೆ ಅಂದಿದ ತಕ್ಷಣ ಹಳ್ಳಿಗಳೇ ಇಲ್ಲ ಅಂತ ಅನ್ಕೋಬೇಡಿ. ತುಂಬಾ ಹಳ್ಳಿಗಳು ಕೂಡ ಇದಾವೆ. ಅಲ್ಲಿ ಹೋದ್ರೆ ಕಂಪ್ಲೀಟ್ಲಿ ನಮ್ಗೆ ಹಳ್ಳಿ ವೈಬೇ ಸಿಗೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಮನೆಗಳಿದೆ. ಮನೆಗಳ ಮುಂದೆನೆ ಜೋಳ ಹೆಂಗ್ ಬೆಳ್ಕೊಂಡಿದ್ದಾರೆ ಅಂತ. ಚೆನ್ನಾಗಿರುತ್ತೆ ಅಲ್ವಾ ಹಿಂಗಿದ್ರೆ. ಇದೇ ತರ ನಮ್ ಕಡೆನೂ ಇರ್ಬೇಕು ಅಂತ ನಾವ್ ಅನ್ಕೊಂಡ್ರೆ ತುಂಬಾನೇ ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ನಮ್ ಕಡೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸಿಟಿ ಮಧ್ಯ ಎಲ್ಲ ಈ ತರ ಭೂಮಿನ ಮಾಡ್ಕೊಂಡು ವ್ಯವಸಾಯ ಮಾಡೋದು ತುಂಬಾನೇ ಕಷ್ಟ. ಅಟ್ಲೀಸ್ಟ್ ಸಿಟಿ ಸುತ್ತಮುತ್ತ ಯಾರೆಲ್ಲ ರೈತರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಅವರಿಗೆ ಸಪೋರ್ಟ್ ಮಾಡೋಣ. ನಾನು ಅವಾಗ್ಲೇ ಹೇಳ್ದಂಗೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ಗೊತ್ತು. ಇವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಮುಂದೆ ನಮಗೆ ತಿನ್ನಕ್ ಮಣ್ಣು ಸಿಗಲ್ಲ, ಆ ತರ ಆಗ್ಬಿಡುತ್ತೆ. ಯಾಕೆಂದ್ರೆ ವ್ಯವಸಾಯ ಎಲ್ಲಾರ್ಗೂ ಒಲ್ದು ಬರಲ್ಲ. ನಮಗಂತೂ ವ್ಯವಸಾಯದ ಬಗ್ಗೆ ಝೀರೋ ನಾಲೆಡ್ಜ್. ಯಾರು ಮಾಡ್ತಾರೋ ಅವರಿಗೆ ಸಪೋರ್ಟ್ ಮಾಡೋಣ. ಏನಂತೀರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಆಯ್ತಾ? ಅವಾಗಲೇ ನಾನು ದೂರದಿಂದ ತೋರಿಸಿದ್ನಲ್ಲ ಇಲ್ಲೊಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ ಅಂತ. ಇದೆ ಅದು. ಇದು ಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಸೊ ನೋಡಿ ಈ ಕಡೆ ಎಷ್ಟು ದೊಡ್ಡ ಲ್ಯಾಂಡ್ ಇದೆ ಅಂತ. ಇದು ಬಸ್ ಸ್ಟಾಪ್. ಇಲ್ಲಿ ಜೋಳ ಇದೆ, ಅಲ್ಲಿ ಏನೋ ಬೆಳೆಗಳನ್ನ ಬೆಳೆದಿದ್ದಾರೆ. ಸೊ ಈ ರೋಡಲ್ಲಿ ನೀವು ಅಕ್ಕಪಕ್ಕ ಏನ್ ಮರಗಳನ್ನ ನೋಡ್ತಿದ್ದೀರಾ, ಇದೆಲ್ಲ ಸುಮ್ಮನೆ ಯಾವುದೋ ಮರ ಹಾಕಿರೋದಲ್ಲ. ಇದೆಲ್ಲ ಬಂದು ಆಪಲ್ ಟ್ರೀಸು. ಎಲ್ಲೆಲ್ಲಿ ಏನೇನ್ ಬೆಳೆಯಕ್ ಸಾಧ್ಯನೋ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂತಾರೆ. ಅಲ್ಲಿ ಕಾಣ್ತಿರೋದು ಹಾಸ್ಪಿಟಲ್. ಅದೆಲ್ಲ ಅವಾಗಲೇ ತೋರಿಸೋದ್ನಲ್ಲ ಜೋಳ, ಅದು. ಇದು ಫುಲ್ಲು ಸಾಸಿವೆ. ಇದು ಭತ್ತನೇ. ಇಲ್ಲಿ ಜಾಸ್ತಿ ಭತ್ತ, ಸಾಸಿವೆ, ಜೋಳನೇ ನಮ್ಮ ಮನೆ ಸುತ್ತಮುತ್ತ ನಾನ್ ನೋಡಿರ್ದಂಗೆ. ಇನ್ನು ಬೇರೆ ಕಡೆ ಎಲ್ಲ ನಾನ್ ನೋಡ್ದಂಗೆ ಸನ್ಫ್ಲವರ್ ಬೆಳಿತಾರೆ, ತುಲಿಪ್ಸ್ ಬೆಳಿತಾರೆ, ಪೊಟ್ಯಾಟೊ ಮತ್ತೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಬೆಳಿತಾರೆ. ನಾನೇನು ಸಿಟಿಯಿಂದ ಆಚೆ ಬಂದ್ಬಿಟ್ಟು ನೋಡಿ ಸಿಟಿ ಮಧ್ಯೆ ಇದೆ ಅಂತ ತೋರಿಸ್ತಿಲ್ಲ. ಅಲ್ಲೆಲ್ಲ ಮನೆಗಳಿದೆ, ಹಾಸ್ಪಿಟಲ್ ಇದೆ, ಇಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾ, ಮತ್ತೆ ಇಲ್ಲೊಂದಿಷ್ಟು ಮನೆಗಳಿದಾವೆ. ಆ ಏರಿಯಾನೇ ಬೇರೆ, ಈ ಏರಿಯಾನೇ ಬೇರೆ, ಈ ಏರಿಯಾನೇ ಬೇರೆ. ಸೊ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋ ಜಾಗದ ಮಧ್ಯದಲ್ಲಿ ಈ ತರ ವ್ಯವಸಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ ಕಡೆ ಎಲ್ಲ ಈಗ ಹಳ್ಳಿ ಅಂತ ಕನ್ಸಿಡರ್ ಮಾಡಿದ್ರು ಈ ತರ ವ್ಯವಸಾಯ ಮಾಡೋ ಭೂಮಿ, ಜಮೀನು ಎಲ್ಲಾನು ಊರಿಂದ ಆಚೆ ಇಟ್ಟಿರ್ತಾರೆ ಅಲ್ವಾ, ಊರಿಂದ ಆಚೆ ಇರುತ್ತೆ. ಬಟ್ ಇಲ್ಲಿ ಸಿಟಿನಲ್ಲಿ ಊರೊಳಗೆ ಇದೆ. ಹಂಗಂತ ಸಿಟಿಯಿಂದ ಆಚೆ ಇಲ್ಲ ಅಂತ ಅನ್ಕೋಬೇಡಿ. ಸಿಟಿಯಿಂದ ಆಚೆನೂ ಇದೆ, ಸಿಟಿ ಒಳಗೂನು ಇದೆ. ಸಿಟಿ ಒಳಗಡೆ ಈ ತರ ವ್ಯವಸಾಯ ಇದ್ರೆ ಮಾಲು, IT ಕಂಪ್ನೀಸಿಗೆಲ್ಲ ಪ್ರಾಬ್ಲಮ್ ಆಗಲ್ವಾ ಅಂತ ಅನ್ಕೋಬಹುದು ನೀವು. ಆ ತರ ಏನಿಲ್ಲ. ಇಲ್ಲಿ ಇವ್ರ ಪಾಡಿಗೆ ಇವ್ರು ವ್ಯವಸಾಯ ಮಾಡ್ಕೊಂತಿರ್ತಾರ, ಅಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂತ ಇರ್ತಾರೆ. ಫಸ್ಟ್ ಬಂದಾಗ ಇದನ್ನೆಲ್ಲ ನೋಡಿ ಇದೇನು ಹಳ್ಳಿನ ಅಂತ ಅನಿಸ್ತಿತ್ತು. ಯಾಕೆಂದ್ರೆ ನೋಡಿ ಸುತ್ತಮುತ್ತ ಎಷ್ಟು ವ್ಯವಸಾಯ ಮಾಡಿದ್ದಾರೆ. ಆಲ್ಸೋ ಇಲ್ಲಿ ಸಿಟಿನಲ್ಲಿ ಏನೆಲ್ಲ ಇರಬೇಕೋ ಅದೆಲ್ಲನೂ ಇದೆ. IT ಕಂಪ್ನೀಸ್ ಇದೆ, ಆಟೋಮೇಟಿವ್ ಹಬ್ ಇದು ಇಂಗೋಸ್ಟೆಡ್ ಅಂತಂದ್ರೆ, ಮತ್ತೆ ಮಾಲ್ ಇದೆ, ಸಿಟಿ ಸೆಂಟರ್ ಇದೆ, ಎಲ್ಲಾನು ಇದೆ. ಬರೀ ಕೃಷಿಗಷ್ಟೇ ಅಲ್ಲ, ಈವನ್ ಸಿಟಿ ಒಳಗಡೆನೂ ನೋಡ್ಬೋದು ನೀವು ಎಷ್ಟೊಂದು ಗಿಡ ಮರಗಳನ್ನ ಹಾಕಿರ್ತಾರೆ ಅಂತ. ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಈ ತರ ಮರಗಳಿದೆ ಅಂದಿದ ತಕ್ಷಣ ಅದಕ್ಕೆ ಪೋಸ್ಟರ್, ಸ್ಟಿಕ್ಕರ್ ಏನೋ ಅಂಟಿಸ್ಬಿಡ್ತಾರೆ. ಇಲ್ಲ, ಅದೆಲ್ಲ ಮಾಡಂಗಿಲ್ಲ. ಪ್ರತಿ ಮರದ ಕೌಂಟನ್ನು ಕೂಡ ಇಲ್ಲಿ ಇಟ್ಟಿರ್ತಾರೆ ನೋಡಿ. ಪ್ರತಿ ಮರದಕ್ಕೂ ಈ ತರ ನಂಬರ್ ಹಾಕಿರ್ತಾರೆ. ಸೊ ಓವರ್ ಆಲ್ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು? ಇಷ್ಟ ಆಯ್ತಾ? ಸೊ ಈ ಜರ್ಮನಿ ಕಲ್ಚರ್ ಬಗ್ಗೆ, ಸಿಟಿ ಮಧ್ಯ ವ್ಯವಸಾಯಕ್ಕೆ ಎನ್ಕರೇಜ್ ಮಾಡ್ತಾರಲ್ಲ, ಅದನ್ನ ನೋಡಿ ಏನ್ ಅನಿಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.